ಒಂದೆಡೆ ರಸ್ತೆ ಪಕ್ಕದಲ್ಲಿಟ್ಟಿದ್ದ ಗಣೇಶ ಮೂರ್ತಿಗಳಿಗೆ ಟಿಪ್ಪರ್ ಡಿಕ್ಕಿ ಹೊಡೆದ್ರೆ ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಂಪಿಗೆಹಳ್ಳಿ ವ್ಯಾಪ್ತಿಯಲ್ಲಿ ರಾಬರಿ ಮಾಡೋಕೆ ಮಾಡಿದ ಪ್ಲಾನ್ ಏನ್ ಗೊತ್ತಾ? ಕುಡಿದು ಕಾರು ಚಾಲಕನಿಗೆ ಆವಾಜ್, ಬೆಂಕಿ ಇಟ್ರೆ ಕೇಳ್ಬೇಡ ಅಂತ ನಿಂದನೆ. ಈ ಎಲ್ಲದರ ಕುರಿತ ವರದಿ ಇಲ್ಲಿದೆ. ಮಾರಾಟಕ್ಕಿಟ್ಟಿದ್ದ ಗಣೇಶ ಮೂರ್ತಿಗೆ ಟಿಪ್ಪರ್ ಲಾರಿ ಡಿಕ್ಕಿ, ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ, ಇಬ್ಬರಿಗೆ ಗಾಯ. ರಸ್ತೆ ಪಕ್ಕದಲ್ಲಿ ಮಾರಾಟಕ್ಕಿಟ್ಟಿದ್ದ ಗಣೇಶ ಮೂರ್ತಿಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದಿದೆ. ವಿಲ್ಸನ್ ಗಾರ್ಡನ್ ರಸ್ತೆ ಪಕ್ಕದಲ್ಲಿ ಸಾಲಾಗಿ ಇಟ್ಟಿದ್ದ ಗಣೇಶ ಮೂರ್ತಿಗಳಿಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದಿದೆ. ಪರಿಣಾಮ ಗಣೇಶ ಮೂರ್ತಿಗಳಿಗೆ ಹಾನಿಯಾಗಿದ್ದು, ಪಕ್ಕದಲ್ಲಿದ್ದ ವಿದ್ಯುತ್ ಕಂಬ ಅರ್ಧಕ್ಕೆ ಮುರಿದು ಬಿದ್ದಿದೆ. ನಿಂತಿದ್ದ ಟಿಪ್ಪರ್ ಲಾರಿ ಚಲಿಸಿ ಅವಘಡ ಸಂಭವಿಸಿದೆ. ರಾತ್ರಿ 1 ಗಂಟೆ ಸುಮಾರಿಗೆ ಟಿಪ್ಪರ್ ಲಾರಿ ಚಾಲಕ ಜಲ್ಲಿಕಲ್ಲು ಅನ್ಲೋಡ್ ಮಾಡಿದ್ದ. ಟಿಪ್ಪರ್ ನಿಲ್ಲಿಸಿ ಜಲ್ಲಿಕಲ್ಲಿನ ಫೋಟೋ ತೆಗೆದುಕೊಳ್ತಾ ಇದ್ದ. ಈ ವೇಳೆ ಏಕಾಏಕಿ ಟಿಪ್ಪರ್ ಬ್ರೇಕ್ ಫೇಲ್ ಆಗಿ ಮೂವ್ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಇನ್ನು ಘಟನಾ ಸ್ಥಳಕ್ಕೆ ವಿಲ್ಸನ್ ಗಾರ್ಡನ್ ಸಂಚಾರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಚಾಲಕನಿಗೆ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ. ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು, ಇಬ್ಬರು ಬೈಕ್ ಸವಾರರು ಗಂಭೀರವಾಗಿ ಗಾಯವಾಗಿದ್ದಾರೆ. ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಿಟಿಎಂ ಲೇಔಟ್ ಸೆಕೆಂಡ್ ಸ್ಟೇಜ್ ಬಳಿ ವೇಗವಾಗಿ ಬಂದ ಬೈಕ್ ಸವಾರರು ಮುಖಾಮುಖಿಯಾಗಿ ಡಿಕ್ಕಿ ಹೊಡೆಕೊಂಡಿದ್ದಾರೆ. ಅಪಘಾತವಾಗಿರುವ ದೃಶ್ಯ ರಸ್ತೆ ಪಕ್ಕದಲ್ಲಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಘಟನೆ ಸಂಬಂಧ ಮೈಕೋ ಲೇಔಟ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ. ರಾತ್ರಿ ವೇಳೆ ಕಾರಿನಲ್ಲಿ ಮನೆ ಕಡೆಗೆ ಹೋಗ್ತಿದ್ದಾಗ ರೋಡ್ ರಾಬರ್ಸ್ ಸುಲಿಗೆ ಮಾಡೋಕೆ ರಸ್ತೆ ಅಡ್ಡ ಬಂದು ಕಾರು ಅಡ್ಡಗಟ್ಟಲು ಪ್ರಯತ್ನಿಸಿದ್ದಾರೆ. ಜಕ್ಕೂರು ಅಂಡರ್ಪಾಸ್ ಬಳಿ ನಿನ್ನೆ ರಾತ್ರಿ ಘಟನೆ ನಡೆದಿದೆ. ವ್ಯಕ್ತಿಯೊಬ್ಬ ಏಕಾಏಕಿ ಕಾರಿಗೆ ಅಡ್ಡ ಬರುವ ದೃಶ್ಯ ಕಾರಿನ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆಯ ವಿಡಿಯೋವನ್ನು ಎಕ್ಸ್ನಲ್ಲಿ ಶೇರ್ ಮಾಡಿ ಕ್ರಮ ಕೈಗೊಳ್ಳುವಂತೆ ಪೊಲೀಸರಲ್ಲಿ ಮನವಿ ಮಾಡಿಕೊಂಡಿದ್ದು, ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮತ್ತೊಂದೆಡೆ ಕುಡಿದ ನಶೆಯಲ್ಲಿ ಮದ್ಯದ ಬಾಟಲಿಗಳನ್ನು ಎಸೆದು ಯುವಕರು ರಂಪಾಟ ಮಾಡಿರೋ ಘಟನೆ ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಟಿ ಆಸ್ಪತ್ರೆ ಮುಂಭಾಗದಲ್ಲಿ ನಡೆದಿದೆ. ನಿನ್ನೆ ರಾತ್ರಿ 10:30 ಸುಮಾರಿಗೆ ಬಿಯರ್ ಬಾಟಲಿಗಳನ್ನು ಒಬ್ಬರಿಗೊಬ್ಬರು ಎಸೆದುಕೊಂಡು ಗಲಾಟೆ ನಡೆಸಿದ್ದಾರೆ. ಈ ವೇಳೆ ಕಾರಿಗೆ ಬಿಯರ್ ಬಾಟಲ್ ಬಿದ್ದಿದೆ. ಕಾರು ನೋಡಲು ಬಂದ ಮಾಲೀಕನಿಗೆ ಆವಾಜ್ ಹಾಕಿರೋ ಪುಂಡರು, ಒಳ್ಳೆಯ ಮಾತಲ್ಲಿ ಹೇಳ್ತಿದ್ದೀವಿ, ಕಾರು ಮುಂದಕ್ಕೆ ಹಾಕಿ, ಆಮೇಲೆ ಗ್ಲಾಸ್ ಒಡೆದೋಯ್ತು, ಬೆಂಕಿ ಇಟ್ರು ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ ಆವಾಜ್ ಹಾಕಿದ್ದಾರೆ. ಸಂಡೇ ನಗರದ ಹಲವೆಡೆ ಅಪಘಾತಗಳು ಸಂಭವಿಸಿದ್ರೆ ಮತ್ತೊಂದೆಡೆ ಕ್ರೈಮ್ ಕೇಸ್ಗಳು ಹೆಚ್ಚಾಗ್ತಿದ್ದು, ಬೆಂಗಳೂರು ಕ್ರೈಮ್ ಸಿಟಿ ಆಗ್ತಿದೆ ಅಂತ ಜನರು ದೂರುತ್ತಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.